ಕನಕಪುರದಲ್ಲಿ ನಾನು ಕನಕೋತ್ಸವದಲ್ಲಿ 3 ದಿನ ನಮ್ಮ ಮಕ್ಕಳ ಜೊತೆ ಇರ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಅವರು ಈ ವೇದಿಕೆಯಲ್ಲಿ ತಮ್ಮನ್ನ ಕೂತು ಮಾತನಾಡ್ತಾ ಇದ್ದಾರೆ. ಅವರನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ, ನಮಸ್ಕಾರ. ಮಲಗಿದ್ದೀರೋ, ಎದ್ದಿದ್ದೀರೋ, ಫೋನಲ್ಲಿದ್ದೀರೋ, ಪಕ್ಕದಲ್ಲಿ ಮಾತಾಡ್ತಾ ಇದ್ದೀರೋ, ಅವೆಲ್ಲ ನಿಲ್ಸೋ ಗಂಟ ನಾನು ಮಾತಾಡಲ್ಲ. ಎಲ್ಲರಿಗೂ ನಮಸ್ಕಾರ. ಬಂದೋಳೆ ವೇದಿಕೆ ಮೇಲೆ ನಮ್ಮ ವಚನಾನಂದ ಸ್ವಾಮೀಜಿಯವರಿದ್ದಾರೆ. 12 ವರ್ಷದ ಹಿಂದೆ ಬಂದು ಇಲ್ಲಿ ಯೋಗ ಪ್ರಾರಂಭ ಮಾಡಿದ್ರು. ಇಲ್ಲೂ 5 ದಿನಗಳ ಕಾಲ ಮತ್ತೆ ನಿಮ್ಮೆಲ್ಲ ಪೋಷಕರಿಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ತಿಳಿಸಿ, ನಮ್ಮ ಅರವಿಂದ್ ರಮೇಶ್ ಅವರಿಗೆ ನನ್ನ ನಮಸ್ಕಾರ, ಧನ್ಯವಾದಗಳು ತಿಳಿಸಿ, ನನ್ನ ಮಿತ್ರ ಪ್ರದೀಪ್ ಈಶ್ವರ್ ಅವ್ರಿಗೂ ಒಂದು ನಮಸ್ಕಾರ. ನಮ್ಮ ಗುಲ್ಬರ್ಗದಿಂದ ಜಗದೀಶ್ ಗುತ್ತೇದಾರ್ ಅವರು ಬಂದಿದ್ದಾರೆ. MLC ಅವರು ದಿನೇಶ್ ಗೂಳಿಗೌಡರು ಬಂದಿದ್ದಾರೆ. ನಮ್ಮ ಸ್ಟಾರ್ ಚಂದ್ರು ಬಂದಿದ್ದಾರೆ. ಗಂಗಾಧರ್ ಇದ್ದಾರೆ. ಬೆಂಗಳೂರು ಮೇಯರ್ ಆಗಿದ್ದಂತ ಪದ್ಮಾವತಿ ಇದ್ದಾರೆ. ರವಿ ಅವರಿದ್ದಾರೆ. ನಮ್ಮ DKS ಚಾರಿಟಬಲ್ ಟ್ರಸ್ಟಿ, ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಸೆಕ್ರೆಟರಿ ಐಶ್ವರ್ಯ DK ಶಿವಕುಮಾರ್ ಇದ್ದಾರೆ ಹೆಗಡೆ. ಸೊ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ಯಾಕೆ ಅಂದ್ರೆ ನೀವೆಲ್ಲ SLC PUC ಫಸ್ಟ್ ಕ್ಲಾಸ್ ಪಡೆದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳು. ನಿಮ್ಮನ್ನ ತಯಾರು ಮಾಡಿದಂತ ಮಕ್ಕಳಿಗೆ, ತಂದೆ ತಾಯಿಂದಿರಿಗೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರಮಪಟ್ಟು ನಿಮಗೆ ಓದಿಸಿದಂತ ಎಲ್ಲ ನಿಮ್ಮ ತಂದೆ ತಾಯಿಂದಿರಿಗೂ ಕೂಡ ನಾನು ಅವ್ರಿಗೆ ಅಭಿನಂದನೆ. ಯಾಕೆಂದ್ರೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ನನ್ನ ಮೂಲ ಸ್ಲೋಗನ್. ಸೊ ಇಲ್ಲಿ ತಾವೇ ಇರಬೇಕು. ಯಾಕೆ ನೀವು ಯಾರು ಗೊತ್ತಾ? ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಎಲ್ಲಿ ಮಕ್ಕಳು? ಬೆಂಗಳೂರು ಜಿಲ್ಲೆಯ ಮಕ್ಕಳು. ಬೆಂಗಳೂರು ಎಲ್ಲಿದೆ ಗೊತ್ತಾ? ಇಡೀ ಭಾರತದಲ್ಲಿ ಬೆಂಗಳೂರನ್ನ ಬೇಕಾದ್ರ ಭಾರತವನ್ನ ವಿದೇಶ ನೋಡ್ತಾ ಇದೆ. ನಾನು ಮೊನ್ನೆ ದಾವಸ್ ಹೋಗಿದ್ದೆ, ನೋಡಿದ್ರ? ದಾವಸ್ ಅಲ್ಲಿ ಹೋಗಿ ಭಾಷಣ ಮಾಡಿದೆ, ನೋಡಿದ್ರ? ಬೆಂಗಳೂರಲ್ಲಿರುವಂತ ಶಕ್ತಿ, ನಮ್ಮ ಯುವಕರ ಶಕ್ತಿ, ನಿಮ್ಮ ಪರವಾಗಿ ಅಲ್ಲಿ ವಾದ ಮಾಡಿ ಬಂದಿದ್ದೀನಿ. ಬನ್ನಿ, ಬೆಂಗಳೂರಿಗೆ ಬನ್ನಿ, ನಮ್ಮ ಯುವಕರಿದ್ದಾರೆ. ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಯುವಕರು ಇದ್ದಾರೆ ಅಂತೇಳಿ. ಈಗ ನೀವೆಲ್ಲ ಕನಕಪುರದವರಲ್ಲ, ರಾಮನಗರದವರಲ್ಲ. ನಿಮ್ಮ ಕಾಂಪಿಟೇಷನ್ ಏನಿದ್ರು ಗ್ಲೋಬಲ್ ಲೆವೆಲ್ ಅಲ್ಲಿ ಮಾತ್ರ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಗ್ಲೋಬಲ್ ಮಟ್ಟಕ್ಕೆ ತಾವು ಓದಬೇಕು. ನಾನು ಶಾಲೆಯಲ್ಲಿ ಓದ್ಬೇಕಾದ್ರೆ ನನ್ನ ಗುರುಗಳನ್ನು ಮಾತು ಹೇಳ್ತಿದ್ರು, ವಿದ್ಯೆ ದದಾತಿ ವಿನಯಂ, ವಿನಯಂ ಯತ್ ಪಾತತ್ವಂ, ಪಾತತ್ವಂ ಧನ ಆಪ್ನೋತಿ, ಧನಾದ ಧರ್ಮಂ ತದಂ ಸುಖಂ ಅಂದ್ರು. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ವಿನಯ ಇದ್ದರೆ ಯೋಗ್ಯತೆ ಇರುತ್ತದೆ, ಯೋಗ್ಯತೆ ಇದ್ದರೆ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಹಂಗೆ ಮನುಷ್ಯನಿಗೆ ವಿದ್ಯೆ. ಇವತ್ತು ನಾನು ಗ್ರಾಜುಯೇಟ್ ಆಗಿದ್ದು 47ನೇ ವಯಸ್ಸಲ್ಲಿ 2008ರಲ್ಲಿ. ಫೈನಲ್ ಇಯರ್ ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೆ ಟಿಕೆಟ್ ಕೊಟ್ಬಿಟ್ರು, ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ನಾನು ಒಬ್ಬ ಗ್ರಾಜುಯೇಟ್ ಆಗಬೇಕು. ನಾನು SN ಕೃಷ್ಣ ಸಂಪುಟದಲ್ಲಿ ಮಂತ್ರಿ ಇದ್ದೆ. SN ಕೃಷ್ಣ ಸಂಪುಟದ ಮುಂಚಿತ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿ ಇದ್ದೆ. ಆದ್ರೆ ನಾನೊಬ್ಬ ಗ್ರಾಜುಯೇಟ್ ಆಗಿ ಯೂನಿವರ್ಸಿಟಿ
ಆದಂತ ಖುಷಿ ಸಂತೋಷ ಮಂತ್ರಿ ಆದರೂ ಕೂಡ ನನಗೆ ಆಗಲಿಲ್ಲ, ಅಷ್ಟು ಸಂತೋಷ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಬೈ ಬರ್ತ್ ಐ ಆಮ್ ಆನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಆನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ. ಹಂಗೆ ಇವತ್ತು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್. ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು. ನೀವು ಡಿ ಕೆ ಶಿವಕುಮಾರ್ ಆಗಬೇಕು, ನೀವು ಪ್ರದೀಪ್ ಈಶ್ವರ್ ಆಗಬೇಕು, ನೀವು ಸುರೇಶ್ ಆಗಬೇಕು, ನೀವು ಐಶ್ವರ್ಯ ಹೆಗಡೆ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನೀವು ರಮೇಶ್ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾನು ಆಹ್ವಾನಿಸಿದ್ದೇನೆ.